ಯಲ್ಲಾಪುರದ ಆರತಿ ಬೈಲ್ ಬಳಿ ಭೀಕರ ಅಪಘಾತವೊಂದು ಸಂಭವಿಸಿದೆ. ಈ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಕ್ರೂಸರ್ ವಾಹನ ಮತ್ತು ಲಾರಿ ನಡುವೆ ಡಿಕ್ಕಿಯಾಗಿತ್ತು. ಇದೇ ಘಟನೆಗೆ ಸಂಬಂಧಪಟ್ಟಂತೆ ಈ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿರುವುದು. ಮೃತಪಟ್ಟವರೆಲ್ಲರೂ ಕೂಡ ಧಾರವಾಡ ಮೂಲದವರು ಅಂತ ತಿಳಿದು ಬಂದಿದೆ. ಯಲ್ಲಾಪುರ ಆರತಿ ಬೈಲ್ ಬಳಿ ಭೀಕರ ಅಪಘಾತವೊಂದು ಸಂಭವಿಸಿತ್ತು. ಈ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಕ್ರೂಸರ್ ವಾಹನ ಲಾರಿ ನಡುವೆ ಡಿಕ್ಕಿಯಾಗಿ ಘಟನೆ ಸಂಭವಿಸಿತ್ತು. ಮೃತಪಟ್ಟವರೆಲ್ಲರೂ ಕೂಡ ಧಾರವಾಡ ಮೂಲದವರು. ಮಂಜುನಾಥ್ ಚುಳಕಿ ಧಾರವಾಡದ ನಿವಾಸಿ, ಧಾರವಾಡದ ಮುರುಘಾಮಠ ಬಡಾವಣೆಯ ನಿವಾಸಿ. ಸಚಿನ್ ಹೆಬ್ಬಳ್ಳಿ ಧಾರವಾಡದ ಮಾಳಾಪುರದ ನಿವಾಸಿ. ಸಚಿನ್ ಹೆಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ನೋಡಿ, ಧಾರವಾಡದ ನಿವಾಸಿಗಳೇ ಆಲ್ಮೋಸ್ಟ್ ಎಲ್ಲರೂ ಕೂಡ ಪ್ರವಾಸ ಅಂತ ಹೇಳಿ ಪ್ರವಾಸಕ್ಕೆ ಹೊರಟಿದ್ರು. ಎಲ್ಲರೂ ಕೂಡ ಪ್ರವಾಸಕ್ಕೆ ಹೊರಟು ಎಂಜಾಯ್ ಮಾಡ್ಕೊಂಡು ಬರುವಂಥ ಮೂಡದು. ಅಂಥ ಸಮಯದಲ್ಲಿ ಒಂದು ಕ್ರೂಸರ್ ವಾಹನ ಮತ್ತು ಲಾರಿ ನಡುವೆ ಏಕಾಏಕಿ ಡಿಕ್ಕಿಯಾಗಿದೆ. ಈ ಘಟನೆಯಿಂದ ಧಾರವಾಡ ಮೂಲದವರು ಎಲ್ಲರೂ ಕೂಡ ಹೊರಗಡೆ ಇದ್ರು. ಆಲ್ಮೋಸ್ಟ್ ಆಗಿ 7ಕ್ಕೆ ಏರಿಕೆಯಾಗಿದೆ. ಇನ್ನು ಏನು 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಇನ್ನು 2 ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು ಕಿಮ್ಸ್ ಆಸ್ಪತ್ರೆಯಲ್ಲಿ. ಅದರಲ್ಲಿ ಒಬ್ಬರು ಚಿಕಿತ್ಸೆ ಫಲಿಸದೆ ಈಗ ಸಾವನ್ನಪ್ಪಿರೋದು. ಹಾಗಾಗಿ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಧಾರವಾಡದ ಮುರುಘಾಮಠ ಬಡಾವಣೆಯ ನಿವಾಸಿ ಮಂಜುನಾಥ್ ಚುಳಕಿ, ಹಾಗೆ ಸಚಿನ್ ಹೆಬ್ಬಳ್ಳಿ ಧಾರವಾಡದ ಮಾಳಾಪುರದ ನಿವಾಸಿ. ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರೋದು. ಬಸವರಾಜ್, ಅಭಿಷೇಕ್, ಈಶ್ವರ್, ಅಕ್ಷಯ ಮತ್ತೆ ಅಭಿಷೇಕ್ ಮತ್ತು ಚಾಲಕ ಸಂಜೀವ, ಇಷ್ಟು ಜನ ಮೃತ ದುರ್ದೈವಿಗಳು. ಸದ್ಯ ಚಿಕಿತ್ಸೆ ಕೊಡಿಸ್ಬೇಕು ಅಂತೇಳಿ ಗಂಭೀರವಾಗಿ ಗಾಯಗಳಾಗಿತ್ತು, ಏಟಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಧಾರವಾಡ ನಿವಾಸಿಯಾದಂಥ ಮಂಜುನಾಥ ಚುಳಕಿಯನ್ನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಲಾಗಿತ್ತು. ಆದರೆ ಸದ್ಯ ಚಿಕಿತ್ಸೆ ಫಲಕಾರಿಯಾಗದೆ ಈಗ ಸಾವನ್ನಪ್ಪಿರೋದ್ರಿಂದ ಮೃತರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಏಕಾಏಕಿ ಡಿಕ್ಕಿಯಾಗಿ ಈ ಒಂದು ಅವಘಡ ಸಂಭವಿಸಿರೋದು. ಆದರೆ ಹೇಗಾಯಿತು, ಇದೇನು ಚಾಲಕನ ಅಜಾಗರೂಕತೆಯೋ ಅಥವಾ ಓವರ್ ಸ್ಪೀಡಲ್ಲಿ ಓವರ್ಟೇಕ್ ಮಾಡೋಕ್ಕೆ ಹೋಗಿ ಈ ರೀತಿ ಆಯಿತೋ ಗೊತ್ತಿಲ್ಲ. ಆದರೆ ಅಪಘಾತ ಸಂಭವಿಸಿದೆ. ಆ ಒಂದು ಕಾರು ಸಂಪೂರ್ಣವಾಗಿ ಮುಂದಗಡೆ ನಜ್ಜುಗುಜ್ಜಾಗಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ.